ನಮಸ್ತೆ, ಶುಭೋದಯ. ನಾಗೇಶ್ ಸರ್, ನಾವು ಯಾವ ಜಾಗದಲ್ಲಿದ್ದೀವಿ ಸರ್? ನಮಸ್ಕಾರ ಸರ್. ಇದು ನಮ್ಮ ವನವಾಸದ ಕೊನೆಯ ದಿನ. ಇದೇ ಸ್ಪಾಟಲ್ಲಿ ಬಂದು ಈ ಜಾಗದಲ್ಲಿ ಅಲ್ಲಿ ಕೂತಿದ್ರು. ಒಂದು 6:30 ಇರ್ಬೋದು. 7 ಗಂಟೆ ಬಂದ್ವಿ ನಾವು ಇಲ್ಲಿಗೆ. ಸಾಯಂಕಾಲ? ನಾ ಈವ್ನಿಂಗ್ 7 ಗಂಟೆ ಬಂದ್ವಿ. ಬಂದು ಎಲ್ಲ ಇಲ್ಲೊಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ. ಇಲ್ಲಿ ಇದೆ ಹಳ್ಳ, ಹಳ್ಳದಲ್ಲಿ ಅಲ್ಲ ಸ್ವಲ್ಪ ಮುಂದಕ್ಕೆ ಆಯ್ತು ಇದೆ ಸೇಮ್ ಹಳ್ಳ. ಎಲ್ಲ ಬಂದರು, ಯಾರು ವೀರಪ್ಪನ್ನು ಮತ್ತು ಸೇತುಗುಡಿ ಗೋವಿಂದನ್ ಅವ್ರ ಗ್ಯಾಂಗ್ ಎಲ್ಲ 5-6 ಜನ ಇಲ್ಲಿ ಬಂದರು. ಲಾಸ್ಟ್ಗೆ ನಡುಮಾರನ್ನವರು ಮತ್ತು ಇವರೆಲ್ಲ ಬಂದು ಅಲ್ಲೇ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಕತ್ಲಾಗೋವರೆಗೂ ಅದು ವೆಹಿಕಲ್ ಬಂತು ಒಂದು. ಆವಾಗ ಇಲ್ಲಿವರೆಗೂ ಬಂದುಬಿಟ್ಟು ಓಕೆ ಅಂತ ಇದು ಮಾಡ್ಬಿಟ್ಟು ಟಾಟಾ ಮಾಡಿಬಿಟ್ಟು ಅವರು ಮತ್ತೆ ಈಗೇನು ಒಳಗಡೆ ಹೊರಟೋಗ್ಬಿಟ್ರು ಕಾರಿಗೆ. ವೀರಪ್ಪನ ರೋಡಿಗೆ ಬಂದಿದ್ದ? ಇಲ್ಲಿಗೆ ಬಂದ. ಇಲ್ಲ ಮೇಲ್ಗಡೆ ಬರಲಿಲ್ಲ, ಅಲ್ಲೇ ಕೆಳಗಡೆ. ಅಲ್ಲೇ ಆ ಮರದ ಹತ್ರ. ಆ ಮರ? ಹೌದು, ಅಲ್ಲಿ ಕಾಣಿಸೋಂಥ ಆ ಮರದ ಹತ್ರ ಎಲ್ಲರೂ 5-6 ಜನ ಕೊಟ್ಟರೆ. ನಿಮ್ಮ ಲಾಸ್ಟ್ ಸೆಂಡ್ ಆಫ್ ಅಲ್ಲೇ? ಸೆಂಡ್ ಆಫ್ ಅಲ್ಲೇ ಅದೇ ಜಾಗ. ಅಲ್ಲಿ ಕೂತಿದ್ವಿ ಒಳಗಡೆ. ಬರ್ತಾ ಇಲ್ಲಿ ಬಂದು ನಿಂತ್ಕೊಂಡ್ವಿ. ಅವರು ಎಲ್ಲ ಬಂದರು ಜೊತೆಗೆ. ವ್ಯಾನ್ ಇಲ್ಲಿ ನಿಂತಿತ್ತಾ? ವ್ಯಾನ್ ಬಂದು ಇಲ್ಲಿ ಓಡಾಡ್ತಾ ಇತ್ತು. ಒಂದು ಓಡಾಡ್ತಾನೆ ಅಮ್ಮ ಒಂದು ಇದು ಅದು ಟಾಟಾ ಸುಮಾ ಇರ್ಬೋದು ಅದು ಮೋಸ್ಟ್ಲಿ. ಆಮೇಲೆ ಇಲ್ಲಿವರೆಗೂ ಬಂದ್ಬಿಟ್ಟು ಆ ಮರದ ಹತ್ರ ನಿಂತಿದ್ರಲ್ಲ. ಸರಿ ಓಕೆ ಅಂದ್ಬಿಟ್ರೆ ಫೋಟೋ. ಅವನು ಈ ರೋಡ್ಗೆ ಬಂದಿಲ್ಲ? ರೋಡ್ಗೆ ಬರಲಿಲ್ಲ, ಕ್ರಾಸ್ ಮಾಡಿಲ್ಲ. ಅದೇ ಮರದಿಂದನೇ ಎಲ್ಲ. ವೀರಪ್ಪನು, ಸೇತುಕುಳಿ ಗೋವಿಂದ, ಮಾರನ್ನು, ನಡುಮಾರನ್. ನಡುಮಾರನ್ ಮತ್ತು ಇವನು ಮಾರನ್ ಅಂತ ಒಬ್ಬರು TNRT ಅಂತ 2 ಟ್ರೂಪ್ ಇತ್ತಲ್ಲ ಅಲ್ಲಿ, ಅವರೊಂದು ಗ್ಯಾಂಗು. ಸೊ ಅಲ್ಲೂ ಇನ್ನೊಬ್ರು ಮಾರನ್ ಅವರು ಹೇಳ್ತಾರೆ ನಕ್ಸಲ್ ಇದು. ಹೌದು, ನಕ್ಸಲೈಟ್ಸ್ ಅಂತಾರಲ್ಲ ಆ ಟೈಪ್. ಓಕೆ. ಸೊ ಬಿಡುಗಡೆ ಆಗಿದ್ದು ಸುಮಾರು ಒಂದು 8-8:30. ಇಲ್ಲ 7 ಗಂಟೆ. 7 ಗಂಟೆಗೆ ಬಿಡುಗಡೆ. 6 ಗಂಟೆ ಬಂದುಬಿಟ್ವಿ ನಾವು. ಇಲ್ಲೊಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ, ಕತ್ಲೆ ಆಗಲಿ ಅಂದ್ಬಿಟ್ಟೆ ನಾವು ಕೂರಿಸ್ಕೊಂಡ್ರು ಅಲ್ಲಿ. ಆಮೇಲೆ ಮರದಿಂದ ಹಿಂದೆ ಇದ್ವಿ ಎಲ್ಲ. ಇಲ್ಲಿ ಬಂದು ಎಲ್ಲ ಇಲ್ಲಿ ಕಾರಲ್ಲಿ ನಾವೆಲ್ಲ ಕೂತ್ಕೊಂಡ ಮೇಲೆ ಅವ್ರು ಹಿಂಗೆ ವಿಶ್ ಮಾಡಿಬಿಟ್ಟು ಅವ್ರು ಆ ಕಡೆ ಹೋದ್ರು, ನಾವು ಹಿಂಗೆ ಪಾಸ್ ಆದ್ವಿ. ಇಲ್ಲಿಗೆ ಬರೋಕ್ಕೆ ಮುಂಚೆ ಏನೇನು ಮಾಡಿದ್ರೆ? ಬರೋಕ್ಕೆ ಮುಂಚೆ ಅದೇ ಮಾಮೂಲಿ ಸ್ಟೇನೆ. ಎಲ್ಲಿ ಸ್ಟೇ ಮಾಡಿದ್ರು? ಎಲ್ಲಿ ಕಾಡೇನೆ ಒಳಗಡೆ. ಇಲ್ಲಿಂದ ಒಂದು 15-20 ಕಿಲೋಮೀಟರ್ ಇರ್ಬೋದು ಒಳಗೆ. ಎಲ್ಲ ಫುಲ್ ಒಳಗಡೆ ಒಳಗಿದ್ರಿ? ನಾವು ಈಗ ಇಲ್ಲಿಗೆ ಬರ್ಬೇಕಾದ್ರೆ ಲಾಸ್ಟ್ ಡೇ ಬಂದು ಒಂದು 10 ಕಿಲೋಮೀಟರ್ ಇದ್ದೀವಿ. 10 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದ್ದೀವಿ. ಜಾಗಕ್ಕೂ ಒಳಗಡೆ? ಹೌದು. ಕಾಡು ಒಳಗಡೆ 10 ಕಿಲೋಮೀಟರ್ ಒಳಗಡೆ ಇದ್ದೀವಿ. ಓಕೆ. ಆವಾಗ ನಾವು ರೋಡ್ ನೋಡಿದ್ದು, ಇದು ನೋಡೇ ಒಂಥರ ಆಗೋಯ್ತು. ಹಂಗೆ ವೆಹಿಕಲ್ ನೋಡಿದ್ದು, ರೋಡ್ ನೋಡಿದ್ದೆಲ್ಲ.